ಚುಟ ಅಲ್ಪೀಭಾವೆ ಅಂತ ಸಂಸ್ಕೃತದಲ್ಲಿ ಒಂದು ಧಾತು ಇದೆ. ಅದು ಚುಂಟತಿ ಅಂತ ಆಗ್ತದೆ. ಕುಂಥತಿ ಅನ್ನೋ ಧಾತುವಿನಂತೆ. ಕುಂಥತಿ ಎನ್ನುವುದು ಬೃಹತ್ ಧಾತು ರೂಪಾವಳಿಯಲ್ಲಿ 32ನೇ ಧಾತು. ಕುಂಥತಿ, ಚುಕುಂಥ ಹೀಗೆಲ್ಲ ಆದಂತೆ ಅದು ಮಂಥತಿ ಅನ್ನೋ ಧಾತುವಿನಂತೆ. ಮಂಥತಿ ಧಾತು 31ನೇ ಧಾತು. ಹೀಗೆ ಮಂಥತಿ, ಕುಂಥತಿ ಅದರಂತೆ ಈ ಚುಟ ಅಲ್ಪೀಭಾವೆ ಅನ್ನೋ ಧಾತುವು ಕೂಡ ಚುಂಟತಿ, ಚುಚುಂಟ ಇತ್ಯಾದಿ ರೂಪಗಳು ಅದರದ್ದಾಗ್ತವೆ. ಹಾಗೇನೆ ಚುಟ ಅಲ್ಪೀಭಾವೆ ಅಂತ ಮತ್ತೊಂದು ಧಾತುವು ಇದೆ. ಅದು ಚುಂಟಯತಿ ಅಂತ ಆಗ್ತದೆ. ಈ ಎರಡೂ ಧಾತುಗಳು ಕೂಡ ಸೇಟ್ ಧಾತುಗಳೇ. ಈ ಚುಂಟ ಅನ್ನೋ ಧಾತು ಏನಿವೆ ಇವೆರಡು, ಇವುಗಳ ಮೂಲಕವೇ ಚೋಟುದ್ದ ಅಂತ ವ್ಯಕ್ತಿಗೆ ಮತ್ತೆ ಯಾವ್ದಾದ್ರು ವಸ್ತುಗಳಿಗೆ ನಾವು ಸಣ್ಣದು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಲ್ಲ, ಕನ್ನಡದಲ್ಲಿ ಹಾಗೆ ಬಂದಿರಬೇಕು. ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಛೋಟಾ ಇತ್ಯಾದಿ ಶಬ್ದಗಳು. ಆದರೆ ಇದನ್ನು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡುವುದು? ಚುಂಟತಿ ಅಂದರೆ ಸಣ್ಣವನಾಗುತ್ತಾನೆ ಅನ್ನೋ ಅರ್ಥ ಆಗಬಹುದು. ಕುಗ್ಗುವುದು ಇತ್ಯಾದಿ ಅರ್ಥ. ಇಂಗ್ಲಿಷಿನಲ್ಲಿ ಡ್ವಾರ್ಫ್ ಅಂತ ಒಂದು ಶಬ್ದ ಇದೆ. ಡ್ವಾರ್ಫ್ ಅಂದ್ರೆ ಕುಳ್ಳ ಅಂತ ಅರ್ಥ. ವಿದೂಷಕ ಹೀಗೆ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಅದು ನೌನ್ ಆದಾಗ. ಆದರೆ ಅದೇ ಕ್ರಿಯಾಪದ ಆದಾಗ ಟು ರೆಂಡರ್ ಸ್ಮಾಲರ್, ಇನ್ನೊಬ್ಬರನ್ನ ಸಣ್ಣವರನ್ನಾಗಿ ಮಾಡುವುದು ಅಥವಾ ಮಹತ್ವವಿಲ್ಲದನ್ನಾಗಿ ಮಾಡುವುದು ಯಾವುದಾದ್ರು ವ್ಯಕ್ತಿ ಅಥವಾ ವಸ್ತುವನ್ನ. ಟು ಮೇಕ್ ಅಪಿಯರ್ ಸ್ಮಾಲರ್ ಹೀಗೆಲ್ಲ ಅರ್ಥ ಹೇಳ್ತಾರೆ. ಅದರಂತೆ ಟು ಬಿಕಮ್ ಸ್ಮಾಲರ್ ಅಂತನೂ ಒಂದು ಶಬ್ದನೂ ಇದೆ. ಶ್ರಿಂಕ್, ಕುಗ್ಗುವುದು ಹೀಗೆಲ್ಲ ಅರ್ಥದಲ್ಲಿ. ಟು ಹಿಂಡರ್ ಫ್ರಮ್ ಗ್ರೋಯಿಂಗ್ ಟು ದ ನ್ಯಾಚುರಲ್ ಸೈಜ್ ಅಂತ ಹೀಗೆಲ್ಲ ಅದರಲ್ಲಿ ಪ್ರಯೋಗ ಮಾಡ್ತಾರಂತೆ ಕೆಲವು ಧಾತುಗಳನ್ನು. ಹಾಗೆ ಇದು ಕೂಡ ಇದ್ದಿರಬಹುದು. ಹಾಗಾಗಿ ಚುಂಟತಿ ಅಂದರೆ ಅದು ಕುಗ್ಗುತ್ತದೆ, ಸಣ್ಣವನಾಗುತ್ತಾನೆ, ದೊಡ್ಡವನಿದ್ದವನು ಸಣ್ಣವನಾಗುತ್ತಾನೆ ಅನ್ನೋ ಅರ್ಥದಲ್ಲಿ ಇದನ್ನು ಪ್ರಯೋಗ ಮಾಡಬಹುದು. ಎತ್ತರ ಇದ್ದ ವ್ಯಕ್ತಿ ಮುಪ್ಪಿನ ಕಾಲದಲ್ಲಿ ಕುಗ್ಗಿ ಕಿರಿದಾಗುತ್ತಾನೆ ಅಂತ ಹೀಗೆಲ್ಲ. ವ್ಯಕ್ತಿಗೆ ಸಾಮಾನ್ಯವಾಗಿ ಅದನ್ನು ಬಳಕೆ ಮಾಡೋದು ಕಡಿಮೆ. ಕಣ್ಣನ್ನು ಕಿರಿದಾಗಿ ಮಾಡು ಅಂತ ಹೀಗೆಲ್ಲ, ಕಣ್ಣನ್ನು ಹಿಗ್ಗಿಸಿ ನೋಡು, ಆಮೇಲೆ ಕಣ್ಣನ್ನು ಕಿರಿದಾಗಿ ಮಾಡುವುದು ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಅಲ್ಲಿ ಕಿರಿದಾಗಿ ಮಾಡುವುದು ಅಂದ್ರೆ ಕುಗ್ಗಿಸುವುದೇ ಕಣ್ಣನ್ನು. ಹೀಗೆ ಕೆಲವು ಕಡೆ ಅದು ಪ್ರಯೋಗ ಇದೆ. ಆದರೆ ವ್ಯಕ್ತಿಗೆ ವಿಷಯ ಸಂಬಂಧಪಟ್ಟಂತೆ ಪ್ರಯೋಗ ಮಾಡುವುದು ಪ್ರಯೋಗ ಕಂಡು ಬಂದಿಲ್ಲ ಎಲ್ಲಿಯೂ. ಅದರ ಬೇರೆ ರೂಪಗಳು ಹಿಂದಿ, ಕನ್ನಡ ಇತ್ಯಾದಿಗಳಲ್ಲಿ ಕಾಣ್ತವೆ, ನನಗಾಗಲೇ ಹೇಳಿದಂತೆ. ಆದರೆ ಸಂಸ್ಕೃತದಲ್ಲಿ ಅದರ ನಾಮಪದಗಳು ಇತ್ಯಾದಿಗಳು ಕಂಡು ಬಂದಿಲ್ಲ. ಹೇಗೆ ಅದನ್ನು ಪ್ರಯೋಗಿಸುವುದು ಅನ್ನೋದ್ರ ಬಗ್ಗೆ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೇನೆ. ಇನ್ನೂ ಕೂಡ ಅದ್ರ ಬಗ್ಗೆ ನನಗೆ ತೃಪ್ತಿಕರವಾದಂತಹ ಉತ್ತರ ಏನು ಸಿಕ್ಕಿಲ್ಲ. ಚುಂಟತೀತಿ ಚುಂಟಃ, ವ್ಯಕ್ತಿಗೆ ವಿಶೇಷ ನಾಮಪದವಾಗಿ ಚುಂಟಃ, ಹೀಗೆ ಛೋಟ ಅಂತ ಹೇಳ್ತೀವಲ್ಲ, ಹಾಗೆ ಚುಂಟಃ ಅಂತ ಪ್ರಯೋಗ ಮಾಡಬಹುದೇನೋ ಯಾವ್ದಾದ್ರು ಒಂದು ಪ್ರಸಂಗದಲ್ಲಿ. ಇದರ ಬಗ್ಗೆ ಏನಾದರೂ ಪ್ರಯೋಗಗಳನ್ನ ನೀವೆಲ್ಲಾದ್ರೂ ಕಂಡ್ರೆ ನನಗೆ ತಿಳಿಸ್ಬೇಕು.